ಈಗ ಪ್ರಿಯಾಂಕಾ ಖರ್ಗೆ ಅವ್ರು ಹೇಳಿರೋದ್ರಲ್ಲಿ ತಪ್ಪೇನಿಲ್ಲ. ಈಗ ಯಾರಾದರೂ ಒಂದು 100 ಕೋಟಿ ವ್ಯವಹಾರ ಹೆಚ್ಚು ಕಮ್ಮಿ ಇದ್ದರೆ ಅವ್ರಿಗೆ ಮನಿ ಲಾಂಡ್ರಿಂಗ್ ಕೇಸಲ್ಲಿ ಹಾಕ್ತಾರೆ, ಪ್ರಿವೆನ್ಷನ್ ಆಫ್ PMLA ಕೇಸಲ್ಲಿ ಹಾಕ್ತಾರೆ. ಸಾವಿರಾರು ಕೋಟಿ 2400 NGOಗಳು ಇರ್ತಕ್ಕಂಥ RSS ಇನ್ನೂ ಸಹ ಅಕೌಂಟ್ ಕೊಟ್ಟಿಲ್ಲ ಅಂದರೆ ಹಣ ಎಲ್ಲಿಂದ ಬಂದಿದೆ, ಎಫ್ಸ್ಟೀನ್ ಫೈಲ್ಸಿಂದ ಏನಾದರೂ ಬಂದಿದೆಯಾ ಅಂತ ಕೇಳಬೇಕಾಗುತ್ತೆ ಮುಂದೆ. ಆದ್ದರಿಂದ ಅದರ ಅಕೌಂಟ್ ಕೊಡೋವರೆಗೂ ಪ್ರಿಯಾಂಕಾ ಖರ್ಗೆ ಅವ್ರು ಏನು ಹೇಳ್ತಾರೆ ಅದಕ್ಕೆ ನಾವು ಬೆಂಬಲವಾಗಿದ್ದೀವಿ. ಈಗ ರಾಜ್ಯ ಕಾಂಗ್ರೆಸ್ನಲ್ಲಿ ಸರ್ ಟೂರ್ ಪಾಲಿಟಿಕ್ಸ್ ಎಲ್ಲ ಜೋರಾಗಿ ನಡೀತಾ ಇದೆ. ಅದೊಂದು ಕಡೆ DK ಶಿವಕುಮಾರ್ ಅವರು CM ಆಗಿ ಆಗ್ತಾರೆ ಅನ್ನೋ ವಿಶ್ವಾಸವನ್ನು ಅವ್ರು ಬೆಂಬಲಿಗರೆಲ್ಲ ಅವರು ಆಗ್ತಾ ಇದ್ದಾರೆ. ಈಗ ಪತ್ರಿಕೆಗಳಲ್ಲಿ ನಿತ್ಯ ಭವಿಷ್ಯಕ್ಕೆ ಬೆಲೆ ಸಿಗ್ತಾ ಇಲ್ಲ. ಶಿವಕುಮಾರ್ ಅವರು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು. ಅವ್ರನ್ನ ಬಂಡೆ ಅಂತ ಕರೆಯೋದಕ್ಕಿಂತ ಜಾಸ್ತಿ ರೈಲ್ವೆ ಇಂಜಿನ್ ಅಂತ ಕರೀರಿ. ಯಾಕಂದರೆ ಅವರು ಅಧ್ಯಕ್ಷರಾಗಿರುವಾಗ ಪಕ್ಷವನ್ನು ಮುಂದೆ ಎಳ್ಕೊಂಡು ಹೋಗ್ತಾ ಇರ್ತಾರೆ. ಈ ರೈಲ್ವೆ ಇಂಜಿನ್ನು ರೈಲ್ವೆ ಸ್ಟೇಷನ್ ಬರುವಾಗ ಸ್ಟೇಷನ್ ಹತ್ರ ಬರ್ತಾ ಬರ್ತಾ ದೊಡ್ಡ ಕೂಗಾಟ ಆಗುತ್ತೆ. ಟೀ ಮಾರೋನು, ಕಾಫಿ ಮಾರೋನು, ಪೇಪರ್ ಮಾರೋನು ಎಲ್ಲರೂ ಕೂಗ್ತಾ ಇರ್ತಾರೆ. ಆ ರೈಲ್ ಬಂದು ನಿಂತು ರೈಲ್ ಕೂಡ ಜೋರಾಗಿ ಕೂಗ್ತಾ ಇರುತ್ತೆ. ರೈಲ್ ಬಂದು ನಿಂತು ಆ ರೈಲ್ ಮುಂದೆ ಹೋದರೆ ಎಲ್ಲ ತಣ್ಣಗಾಗುತ್ತೆ. ಹಾಗೆ ಶಿವಕುಮಾರ್ ಅವರು ಬಂದಾಗ ದೊಡ್ಡ ಆರ್ಭಟ ಆಗುತ್ತೆ, ಅವ್ರು ಸುಮ್ಮನೆ ಹೋದಾಗ ದೊಡ್ಡ ಆರ್ಭಟ ಆಗುತ್ತೆ. ಅದರಿಂದ ಅದನ್ನು ಏನಾದರೂ ತೀರ್ಮಾನ ಮಾಡಬೇಕಂದ್ರೆ ನಾನು ಈಗಾಗಲೇ ಹೇಳಿದ್ದೀನಿ, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ಸೋನಿಯಾ ಗಾಂಧಿಯವರು ಮತ್ತು ರಾಹುಲ್ ಗಾಂಧಿಯವರು ತೀರ್ಮಾನ ಮಾಡಬೇಕು. ಅದು ಅಲ್ಲಿವರೆಗೂ ಎಲ್ಲರೂ ಸಹ ಕಾದು ನೋಡಬೇಕಾಗುತ್ತೆ. ತೀರ್ಮಾನಕ್ಕಿಂತ ಮುಂಚೆ ಅವರು ಹೈಕಮಾಂಡ್ ರೀತಿ ಮಾತಾಡ್ತಿದ್ದಾರೆ ಅಂತ ಆಕ್ರೋಶ ಇದೆ. ಅದು ಹೇಳಿದ್ನಲ್ಲ, ರೈಲ್ವೆ ಇಂಜಿನ್, ಇಬ್ಬರು ರೈಲ್ವೆ ಇಂಜಿನ್ಗಳೇ. ಸಿದ್ದರಾಮಯ್ಯನವರು ಕೂಡ ಒಂದು ಕಡೆ ರೈಲ್ವೆ ಇಂಜಿನ್, ಇವರು ರೈಲ್ವೆ ಇಂಜಿನ್ ಬಂದ. ಟ್ರ್ಯಾಕ್ ಎರಡೂ ಇಲ್ಲ, ಒಂದೇ 2 ಟ್ರ್ಯಾಕಲ್ಲಿ ಹೋಗೋಕ್ಕಾಗೋದಿಲ್ಲ, ಹಿಂದೆ ಮುಂದೆ ಇದೆ. ಸರ್ಕಾರ ಅಂದರೆ ಸಿದ್ದರಾಮಯ್ಯನವರು ಮುಂದಿದ್ದಾರೆ, ಹಿಂದೆಗಡೆ PCC ಅಧ್ಯಕ್ಷರು ಇರ್ತಾರೆ, ಅದು ಹಿಂದೆ ಇರುತ್ತೆ. ಪಾರ್ಟಿ ಅಂದಾಗ ಶಿವಕುಮಾರ್ ಮುಂದೆ ಇರ್ತಾರೆ, ಸಿದ್ದರಾಮಯ್ಯನವರು ಹಿಂದೆ ಇರ್ತಾರೆ. ಅದರಲ್ಲಿ ಏನು ಬೇರೆ ಏನೂ ಇಲ್ಲ. ಅದು ನೀವು ಬೇರೆ ಬೇರೆ ಡೈರೆಕ್ಷನ್ ತೋರಿಸ್ತಾ ಇದ್ದೀರಾ. ನೀವು ಅಲ್ಲಿ ಗಾರ್ಡ್ಗಳು, ರೈಲ್ವೆ ಗಾರ್ಡ್ಗಳು ಡೈರೆಕ್ಷನ್ ರಾಂಗ್ ತೋರಿಸಿದ್ರೆ ಅದು ರಾಂಗ್ ಹೋಗುತ್ತೆ ಅಷ್ಟೇ.